ನಮಸ್ಕಾರ ಬಿಸ್ನೆಸ್ ಓನರ್ಸ್. ನನ್ನ ಹೆಸರು ಶಿವರಾಜ್ ಮೊಗೇರ್. ಬ್ರಿಡ್ಜಿಂಗ್ ಬರ್ಡ್ ಅನ್ನೋ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಸಂಸ್ಥೆಯ ಬಿಸ್ನೆಸ್ ಹೆಡ್. ನಾನು ಇವಾಗಲೇ ನಿಮ್ಮ ಜೊತೆ ಮಾತಾಡಿರ್ತೀನಿ. ನಿಮ್ಮ ಪ್ರಾಡಕ್ಟ್ನ ಅಥವಾ ನಿಮ್ಮ ಬಿಸ್ನೆಸ್ನ ಡಿಜಿಟಲ್ ಮಾರ್ಕೆಟಿಂಗ್ ನ ನಿಮ್ಮ ಪ್ರಾಡಕ್ಟ್ಗೆ ಅಡಾಪ್ಟ್ ಮಾಡಿ ನಿಮ್ಮ ಬಿಸ್ನೆಸ್ಗೆ ಯಾವುದೆಲ್ಲ ರೀತಿಯ ಡಿಜಿಟಲ್ ಮಾರ್ಕೆಟಿಂಗ್ ಅವಶ್ಯಕತೆ ಇದೆ ಹಾಗೂ ನಿಮ್ಮ ರಿಕ್ವೈರ್ಮೆಂಟ್ಸ್ ಏನು ಅನ್ನೋದ್ರ ಬಗ್ಗೆ ನಾವು ಇವಾಗಲೇ ಡಿಸ್ಕಸ್ ಮಾಡಿರ್ತೀವಿ. ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಟೀಮಿಂದ ಕಾಲ್ ಬರುತ್ತೆ, ಮಾತಾಡ್ತೀವಿ ಕೂಡ. ಸೊ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರುವಂತಹ ಮೂಲ ಉದ್ದೇಶ, ಫಸ್ಟ್ ಡೇ ಆಫ್ ದ ಮಂತ್, ಫಸ್ಟ್ ಡೇ ಆಫ್ ದ ವೀಕ್, ಮಂಡೇ. ಎಲ್ಲರೂ ಉತ್ಸುಕರಾಗಿ ಕೆಲಸನ ಪ್ರಾರಂಭ ಮಾಡ್ತಾ ಇದ್ದೀರಾ. ಸೊ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಮ್ಯಾಟರ್ನ ತಿಳಿಸೋದಕ್ಕೆ ಬಂದಿರುವಂತದ್ದು, ದಟ್ ಇಸ್ BBC, ಬೀಟ್ ಬಿಸ್ನೆಸ್ ಕಾಂಪಿಟೇಷನ್ ಥ್ರೂ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಡಿಜಿಟಲ್ ಮಾರ್ಕೆಟಿಂಗ್ ನ ಯೂಸ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ನ ಕಾಂಪಿಟೇಷನ್ ನ ಹೇಗೆ ಬ್ರೇಕ್ ಮಾಡುವುದು, ಕಾಂಪಿಟೇಷನ್ ನ ಬೀಟ್ ಮಾಡುವಂತದ್ದು ಹೇಗೆ ಅನ್ನೋದೊಂಥರ ವಿಷಯವಾಗಿ ಮಾತಾಡೋದಕ್ಕೆ ಬಂದಿರೋದು. ಸೊ ಡಿಜಿಟಲ್ ಮಾರ್ಕೆಟಿಂಗ್ ನ ಯೂಸ್ ಮಾಡಿಕೊಂಡು, ಆನ್ಲೈನ್ ಮಾರ್ಕೆಟಿಂಗ್ ನ ಯೂಸ್ ಮಾಡಿಕೊಂಡು ನಿಜವಾಗ್ಲೂ ಕಾಂಪಿಟೇಷನ್ ನ ಬೀಟ್ ಮಾಡಬಹುದಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಇದು ಡಿಜಿಟಲ್ ಜಮಾನ, ಡಿಜಿಟಲ್ ಯುಗ. ನಾನು ಇವಾಗಲೇ ಹೇಳಿದಿನಿ, ನಾವೆಲ್ಲ ಕಸ್ಟಮರ್ಸ್ ಆಗಿದ್ದು ಅಥವಾ ನಿಮ್ಮ ಕಸ್ಟಮರ್ಸ್ ಯಾರೇ ಆಗಿದ್ರು ಅವರಿಗೆ ನಿಮ್ಮ ಪ್ರಾಡಕ್ಟ್ ಬೇಕು ಅಂದ ತಕ್ಷಣ ಫಸ್ಟ್ ಸರ್ಚ್ ಮಾಡುವಂಥದ್ದು, ಫಸ್ಟ್ ಪ್ರಿಫರೆನ್ಸಸ್ ಗೂಗಲ್ಗೆ ಹೋಗಿ ಅಥವಾ ಯಾವುದೇ ರೀತಿಯ ಸರ್ಚ್ ಎಂಜಿನ್ಗೆ ಹೋಗಿ, ಸೋಷಿಯಲ್ ಮೀಡಿಯಾ ಹೋಗಿ ಸರ್ಚ್ ಮಾಡುವಂಥದ್ದು. ಸೊ ನಿಮ್ಮ ಮಾರ್ಕೆಟ್ ಅಲ್ಲಿ, ನಿಮ್ಮ ಲೊಕೇಶನ್ ಅಲ್ಲಿ, ನಿಮ್ಮ ಟಾರ್ಗೆಟ್ ಲೊಕೇಶನ್ ಅಲ್ಲಿ ನಿಮ್ಮ ಕಸ್ಟಮರ್ಸ್ ಯಾರಿರ್ತಾರೆ, ಗ್ರಾಹಕರು ಇರ್ತಾರೆ ಅಥವಾ ಟಾರ್ಗೆಟ್ ಆಡಿಯನ್ಸ್ ಯಾರಿರ್ತಾರೆ, ನಿಮ್ಮ ಪ್ರಾಡಕ್ಟ್ ನ ಸರ್ಚ್ ಮಾಡಿದಾಗ, ನಿಮ್ಮ ಸರ್ವಿಸಸ್ ನ ಸರ್ಚ್ ಮಾಡಿದಾಗ ನಿಮ್ಮ ಪ್ರಾಡಕ್ಟ್ ಅವರಿಗೆ ಕಾಣಿಸದೆ, ನಿಮ್ಮ ಕಾಂಪಿಟೇಟರ್ ಪ್ರಾಡಕ್ಟ್ಸ್ ಕಾಣಿಸಿ, ಸರ್ವಿಸ್ ಕಾಣಿಸಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೀಲ್ ಕ್ಲೋಸ್ ಆದ್ರೆ ಯು ಆರ್ ಲೂಸಿಂಗ್ ಫಾರ್ ಯೋರ್ ಕಾಂಪಿಟೇಟರ್. ಸೊ ಇದಕ್ಕೆ ಏನ್ ಮಾಡಬೇಕು? ಸೊ ಗೂಗಲ್ ಸರ್ಚ್ ನ ಸಹಾಯದಿಂದ, ಗೂಗಲ್ ಸರ್ಚ್ ಎಂಜಿನ್ ನಲ್ಲಿ ಅಥವಾ ಗೂಗಲ್ ನಲ್ಲಿ ನಮ್ಮ ಪ್ರಾಡಕ್ಟ್ ಟಾಪ್ ಲಿಸ್ಟ್ ಅಲ್ಲಿ ಇರೋ ಹಾಗೆ ಮಾಡುವುದು ಹೇಗೆ? ಯಾವುದೇ ಕಸ್ಟಮರ್ ನಿಮ್ಮ ಪ್ರಾಡಕ್ಟ್ ನ, ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಯಾವುದೇ ಸರ್ವಿಸಸ್ ಆಗಿರ್ಬೋದು, ನಿಮ್ಮ ಲೊಕೇಶನ್ ಅಲ್ಲಿ ಸರ್ಚ್ ಮಾಡಿದಾಗ ನಿಮ್ಮ ಪ್ರಾಡಕ್ಟ್ ರ್ಯಾಂಕಿಂಗ್ ಲಿಸ್ಟ್ ಅಲ್ಲಿ, ಟಾಪ್ ರ್ಯಾಂಕಿಂಗ್ ಅಲ್ಲಿ ಕಾಣಿಸ್ಕೊಳ್ಳೋ ಹಾಗೆ ಮಾಡುವಂಥದ್ದು ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಸಂಸ್ಥೆಯ ಮೂಲ ಉದ್ದೇಶ. ಸೊ ಆನ್ಲೈನ್ ಮಾರ್ಕೆಟಿಂಗ್ ನ ನೀವು ಅಡಾಪ್ಟ್ ಮಾಡ್ಕೊಂಡಾಗ, ನಾನು ಇವಾಗಲೇ ಹೇಳಿದ್ದೀನಿ, ನಿಮ್ಮ ಪ್ರಾಡಕ್ಟ್ ರೈಟ್ ಕಸ್ಟಮರ್ ಕಣ್ಣಿಗೆ ಬೀಳುವಂಥದ್ದು. ಸೊ ಬಿಸ್ನೆಸ್ ಇಸ್ ಆಲ್ ಅಬೌಟ್, ಬಿಸ್ನೆಸ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಜೋ ದಿಕ್ತಾ ಹೈ ಓ ಬಿಕ್ತಾ ಹೈ. ಅಂದ್ರೆ ಯಾವ ಪ್ರಾಡಕ್ಟ್ ಜನರ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೋ ಅದು ಸೇಲ್ ಆಗತ್ತೆ. ಸೊ ನಿಮ್ಮ ಪ್ರಾಡಕ್ಟ್ ಕಣ್ಣಿಗೆ ಕಾಣಿಸ್ಬೇಕು ಅಂದ್ರೆ ಅಫ್ಕೋರ್ಸ್ ನೀವು ಆಫ್ಲೈನ್ ಅಲ್ಲಿ ನಿಮ್ಮ ಶಾಪ್ಸ್ ಇರುತ್ತೆ, ಶೋರೂಮ್ಸ್ ಇರುತ್ತೆ, ನಿಮ್ಮ ಆಫೀಸಸ್ ಇರುತ್ತೆ, ನಿಮ್ಮ ಪ್ರಾಡಕ್ಟ್ ಡಿಸ್ಪ್ಲೇ ಹಾಕಿರ್ತೀರ, ವೆಲ್ ಅಂಡ್ ಗುಡ್. ಬಟ್ ಡಿಜಿಟಲ್ ಜಮಾನದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ನ ಯೂಸ್ ಮಾಡಿಕೊಂಡು ಸಾವಿರಾರು ಲಕ್ಷಾಂತರ ಜನರಿಗೆ ನಿಮ್ಮ ಪ್ರಾಡಕ್ಟ್ ಕಾಣಿಸ್ಕೊಂಡಾಗ ಮಾತ್ರ ನಿಮ್ಮ ಬಿಸ್ನೆಸ್ ಒಂದು ಸ್ಟೆಪ್ ಮೇಲೆ ಹೋಗೋದಕ್ಕೆ ಸಾಧ್ಯ. ಸೊ ಅದು ಡಿಜಿಟಲ್ ಮಾರ್ಕೆಟಿಂಗ್ ಮೂಲಕ ಮಾತ್ರ ಸಾಧ್ಯ. ಗೂಗಲ್ ಅಡ್ವರ್ಟೈಸ್ಮೆಂಟ್ಗಳ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ಗಳ ಮೂಲಕ ಈ ಎಲ್ಲ ಆಪ್ಷನ್ ನಿಮ್ಮ ಪ್ರಾಡಕ್ಟ್ಗೆ ಅಳವಡಿಸ್ಕೊಂಡಾಗ ಡಿಜಿಟಲಿ ನಿಮಗೆ ಕಸ್ಟಮರ್ಸ್ ಇನ್ಕ್ರೀಸ್ ಆಗುವಂಥದ್ದು, ಸೇಲ್ಸ್ ಇನ್ಕ್ರೀಸ್ ಆಗುವಂಥದ್ದು, ಮಂತ್ಲಿ ರೆವೆನ್ಯೂ ಇನ್ಕ್ರೀಸ್ ಆಗುವಂಥದ್ದು, ಇದೆಲ್ಲ ಆಗತ್ತೆ. ಸೊ ಹಾಗಾಗಿ ಯಾವೆಲ್ಲ ಪ್ಲಾಟ್ಫಾರ್ಮ್ ಇಂಪಾರ್ಟೆಂಟ್ ಡಿಜಿಟಲಿ ಅಂತ ಹೇಳಿದಾಗ, ಫಸ್ಟ್ ಒನ್ ಗೂಗಲ್ ಮೈ ಬಿಸ್ನೆಸ್. ಗೂಗಲ್ ಅಲ್ಲಿ ನಿಮ್ಮ ಅಕೌಂಟ್ ಇರಲೇಬೇಕು. ಯಾವುದೇ ಕಸ್ಟಮರ್ಸ್ ನಿಮ್ಮ ಏರಿಯಾದಲ್ಲಿ ನಿಮ್ಮ ಪ್ರಾಡಕ್ಟ್ ರಿಲೇಟೆಡ್ ಕೀವರ್ಡ್ಸ್ ಆಗಿ ಸರ್ಚ್ ಮಾಡಿದಾಗ ನಿಮ್ಮ ಬಿಸ್ನೆಸ್ ಕಾಣಿಸ್ಕೋಬೇಕು, ಹಾಗೂ ಕಾಣಿಸ್ಕೊಂಡಾಗ ಆ ಕಸ್ಟಮರ್ಸ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ತರ ಆಗುವಂಥದ್ದು. ಎರಡನೇದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ವಾಟ್ಸ್ಆಪ್ ಬಿಸ್ನೆಸ್ ಆಗಿರ್ಬೋದು, ಲಿಂಕ್ಡ್ಇನ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಹೇಳ್ತಾ ಹೋದ್ರೆ ತುಂಬಾ ಲಿಸ್ಟ್ ಇದೆ. ಅಟ್ಲೀಸ್ಟ್ 4 to 5 ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಿಮ್ಮ ಬಿಸ್ನೆಸ್ ಇರುವಂತದ್ದು, ಹಾಗೂ ಈ ಎಲ್ಲಾ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಾಪರ್ ಕಾಂಟೆಂಟ್ ನ ನೀವು ನಿಮ್ಮ ಬಿಸ್ನೆಸ್ ರಿಲೇಟೆಡ್, ನಿಮ್ಮ ಪ್ರಾಡಕ್ಟ್ ರಿಲೇಟೆಡ್ ಅಪ್ಲೋಡ್ ಮಾಡ್ತಾ ಇದ್ದಾಗ ಮಾತ್ರ ನಿಮ್ಮ ಬಿಸ್ನೆಸ್ಗೆ ಬ್ರ್ಯಾಂಡ್ ಆಗುವಂಥದ್ದು ಹಾಗೂ ವ್ಯಾಲ್ಯೂ ಬರುವಂಥದ್ದು. ಇನ್ನು ನಿಮ್ಮ ಕಸ್ಟಮರ್ಸ್ ಇನ್ಕ್ರೀಸ್ ಆಗಬೇಕು ಅಂತ ಬಂದಾಗ ನೀವು ಪೇಯ್ಡ್ ಅಡ್ವರ್ಟೈಸ್ಮೆಂಟ್ ಗಳನ್ನ ರನ್ ಮಾಡಬೇಕಾಗತ್ತೆ. ಪೇಯ್ಡ್ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಸೋಷಿಯಲ್ ಮೀಡಿಯಾ ಆಡ್ಸ್, ಗೂಗಲ್ ಆಡ್ಸ್, ಫೇಸ್ಬುಕ್ ಆಡ್ಸ್, ಮೆಟಾ ಆಡ್ಸ್ ಅಂತಾನೆ ಕರಿತೀವಿ. ನಮ್ಮ ಗ್ರಾಹಕರು ಎಲ್ಲಿರ್ತಾರೆ, ಯಾವ ಏಜ್ ಅಲ್ಲಿ ಇರ್ತಾರೆ, ಯಾವ ಲೊಕೇಶನ್ ಅಲ್ಲಿ ಇರ್ತಾರೆ, ಅವರ ಇಂಟ್ರೆಸ್ಟ್ ಏನು, ಯಾವ ಕೀವರ್ಡ್ಸ್ ಹಾಕಿ ಅವರು ನಿಮ್ಮ ಪ್ರಾಡಕ್ಟ್ ಅನ್ನ ಸರ್ಚ್ ಮಾಡಿರ್ತಾರೆ ಅನ್ನೋ ವಿಷಯಗಳ ಆಧಾರದ ಮೇಲೆ ನಾವು ಅಡ್ವರ್ಟೈಸ್ಮೆಂಟ್ ಗಳನ್ನ ರನ್ ಮಾಡಿರುವಂತದ್ದು. ಸಿಂಪಲ್ ಎಕ್ಸಾಂಪಲ್, ನೀವೆಲ್ಲ ನನಗೆ ಕನೆಕ್ಟ್ ಆಗಿರುವಂತದ್ದು ನಮ್ಮ ಫೇಸ್ಬುಕ್ ಅಥವಾ ಗೂಗಲ್ ಅಡ್ವರ್ಟೈಸ್ಮೆಂಟ್ ಗಳ ಮೂಲಕ. ನಾವು ಕರ್ನಾಟಕದ ಎಲ್ಲಾ ಬಿಸ್ನೆಸ್ ಓನರ್ಸ್ ಗಳ ಇಂಟ್ರೆಸ್ಟ್ ಗಳ ಮೇಲೆ ಡಿಜಿಟಲ್ ಮಾರ್ಕೆಟಿಂಗ್ ಯಾರೆಲ್ಲ ಮಾಡಿಸ್ಕೋಬೇಕು ಅಂತ ಇದ್ದಾರೆ, ಆ ಒಂದು ಕೀವರ್ಡ್ಸ್ ಗಳ ಮೂಲಕ ಆಡ್ ರನ್ ಮಾಡಿದ್ದಕ್ಕೆ ನೀವೆಲ್ಲ ನನಗೆ ಕನೆಕ್ಟ್ ಆಗಿರೋದು. ಅಂಡ್ ಐ ಕುಡ್ ಟಾಕ್ ಟು ಯು ಮೋರ್ ಅಬೌಟ್ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್. ಹಾಗೆ ನಿಮ್ಮ ಪ್ರಾಡಕ್ಟ್ ಇಂಟ್ರೆಸ್ಟ್ ಯಾರಿಗೆಲ್ಲ ಇದೆ, ಯಾವ ಮಾರ್ಕೆಟ್ ಅಲ್ಲಿ ಇದೆ ಅನ್ನುವಂಥ ವಿಷಯದ ಮೇಲೆ ಆಡ್ಸ್ ಆನ್ ಮಾಡಿದಾಗ ನಿಮಗೆ ಲೀಡ್ ಜನರೇಷನ್ ಆಗುವಂಥದ್ದು. ಸೊ ಫಸ್ಟ್ ಆಪ್ಷನ್, ಯಾರಿಗೆಲ್ಲ ಇನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇಲ್ಲ ಈ ಕೂಡಲೇ ಮಾಡ್ಕೊಳ್ಳಿ. ಯಾರಿಗೆಲ್ಲ ಇನ್ನ ಗೂಗಲ್ ಮೈ ಬಿಸ್ನೆಸ್ ಅಕೌಂಟ್ ಆಗಿಲ್ಲ ಈ ಕೂಡಲೇ ಅಕೌಂಟ್ ಸೆಟ್ ಮಾಡ್ಕೊಳ್ಳಿ. ಹಾಗೂ ಯಾರ್ದೆಲ್ಲ ಅಕೌಂಟ್ಸ್ ಇದೆ, ಗೆಟ್ ಸ್ಟಾರ್ಟೆಡ್ ವಿತ್ ಪೇಯ್ಡ್ ಅಡ್ವರ್ಟೈಸ್ಮೆಂಟ್ಸ್. ದಿಸ್ ಇಸ್ ದ ಟೈಮ್. ಸೊ ಯಾರಿಗೆಲ್ಲ ಮೋರ್ ಇನ್ಫಾರ್ಮೇಶನ್ ಬೇಕು ಅಥವಾ ನಿಮ್ಮ ಪ್ರಾಡಕ್ಟ್ಗೆ ಯಾರಾದರೂ ಸರ್ವಿಸ್
ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ ಪ್ರೊವೈಡ್ ಮಾಡಬೇಕು ಅಂದರೆ ಕೆಳಗೆ ಕಾಣಿಸ್ತಾ ಇರೋ ನಂಬರಿಗೆ ಈ ಕೂಡಲೇ ಕಾಲ್ ಮಾಡಿ ನಮ್ಮ ಟೀಮ್ ಜೊತೆ ಮಾತಾಡಿ ಅಥವಾ ನನ್ನ ಜೊತೆ ಮಾತಾಡಿ. ವಿ ವಿಲ್ ಬಿ ಏಬಲ್ ಟು ಗಿವ್ ಯು ಆಲ್ ದ ಇನ್ಫಾರ್ಮೇಶನ್. ಥ್ಯಾಂಕ್ ಯು ಸೋ ಮಚ್.